ತಿರುಪತಿ ಅಟ್ಲೀಸ್ಟ್ ಸೌತ್ ಇಂಡಿಯನ್ಸ್ ಎಲ್ಲ ಒಂದ್ಸತಿ ನೋಡಿರುವಂತ ವೆಂಕಟೇಶ್ವರನ ಗುಡಿ. ಏಡ್ಕುಂಡಲವಾಡ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಸುಮಾರು ಹೊತ್ತು ಕ್ಯೂಗಳಲ್ಲಿ ನಿಂತ್ಕೊಂಡು ಹೋದ್ರುನುವೆ ಒಂದ್ 5 ನಿಮಿಷ ದೇವ್ರ ದರ್ಶನ ಮಾಡಕ್ ಸಿಗಲ್ವಲ್ಲ ಅನ್ನೋದೊಂದು ಬೇಜಾರಿದ್ರು ಆ ಒಂದು ಕ್ಷಣ ದೇವ್ರ ದರ್ಶನ ಮಾಡಕ್ಕೆ ಪುಣ್ಯನೇ ಮಾಡಿರ್ಬೇಕು. ಜರಗಂಡಿ 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 ಅಂತ ಹೇಳ್ಕೊಂಡು ಪೂಜಾರಿಗಳು ದೇವ್ರ ನೋಡಕ್ಕೂ ಬಿಡದೆ ತಳ್ತಾ ಇರ್ತಾರೆ. ಅದ್ರಲ್ಲಿ ತಪ್ಪೇನೂ ಇಲ್ಲ, ಯಾಕಂದ್ರೆ ಅಷ್ಟು ಮಾಡೇನೆ ಎಷ್ಟು ಕ್ಯೂಗಳಿರುತ್ತೆ. ಇಲ್ಲ ಅಂದ್ರೆ ರಶ್ಗಳನ್ನೆಲ್ಲ ತಡಿಯಕ್ಕೂ ಆಗಲ್ಲ. ತೆಲಂಗಾಣ ಆಂಧ್ರ ಪ್ರದೇಶ ಅಂತ ಡಿವೈಡ್ ಆದ್ಮೇಲೆ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ ತೆಲಂಗಾಣ ಅಂದ್ರೆ ಸುಮ್ನೆ ಅಲ್ಲ ಅಂತ ತೆಲಂಗಾಣದಲ್ಲೂ ಕೂಡ ತಿರುಪತಿ ತರಾನೇ ಒಂದು ದೇವಸ್ಥಾನ ಆಗಿದೆಯಂತೆ. ಅದೇ ಸ್ವರ್ಣಗಿರಿ. ಇದು ಕೂಡ ಒಳಗಡೆ ಎಲ್ಲ ಕ್ಯಾಮ್ರಾಸ್ ಅಲ್ಲೋ ಇಲ್ಲ, ಆದ್ರೆ ಹೊರಗಡೆ ದೇವ್ರನ ದರ್ಶನ ನಾವು ಮಾಡೋದಲ್ದೆ ನಿಮ್ಗೆಲ್ಲ ಮಾಡ್ಸಕ್ಕೂ ಅವಕಾಶ ಸಿಕ್ತು. ಪಲ್ಲಕ್ಕಿ ಹೊರೋ ಪುಣ್ಯ ಕೂಡ ಸಿಕ್ತು. ಹೈದರಾಬಾದ್ ಹತ್ರನೇ ಇರೋ ಸ್ವರ್ಣಗಿರಿ ತುಂಬಾನೇ ಅದ್ಭುತವಾಗಿರೋ ದೇವಸ್ಥಾನ. ವೆಂಕಟೇಶ್ವರನ್ ದರ್ಶನ ಬೇಗನೆ ಆಗೋಯ್ತು. ಹಬ್ಬ ಎಷ್ಟ್ ಬೇಗ ಆಗೋಯ್ತು ಅನ್ನೋ ಖುಷಿ ಒಳಗೊಳಗೇನೆ. ದೇವಸ್ಥಾನದ ಜೊತೆಗೆ ಪಕ್ಕದಲ್ಲೇ ಒಂದು ಕೊಳ ಮಾಡಿ ಅದ್ರ ಮಧ್ಯದಲ್ಲಿ ಪದ್ಮನಾಭ ದೇವರು, ಸುತ್ತ ಒಂಥರ ಮಂಟಪ ತರ ಕಟ್ಟಿ ನೋಡಕ್ಕೆ 2 ಕಣ್ಣು ಸಾಲದು ಅನ್ನೋಷ್ಟು ಅದ್ಭುತವಾಗಿದೆ ಈ ಜಾಗ. ಈಗ 1-2 ವರ್ಷದಲ್ಲಿ ಓಪನ್ ಆಗಿರೋದಕ್ಕೆ ಅಷ್ಟಾಗಿ ರಶ್ ಇಲ್ಲ, ಆದ್ರೆ ಇನ್ನೊಂದ್ 5-10 ವರ್ಷದಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ.